ಪ್ರತಿಧ್ವನಿಯ ವೀಕ್ಷಕರಿಗೆ ನಮಸ್ಕಾರ. ಭಾರತಕ್ಕೆ ಅಮೆರಿಕದ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ನ ಮರ್ಮಾಘಾತ. ಅಮೆರಿಕದ ನಂತರ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಧಿಕಾರ ಸ್ವೀಕರಿಸಿದ ಕ್ಷಣದಿಂದಲೇ ಭಾರತೀಯರು ಆತಂಕದ ವಾತಾವರಣಕ್ಕೆ ಸಿಲುಕಿದ್ದಾರೆ. ಟ್ರಂಪ್ ಸ್ವತಃ ನರೇಂದ್ರ ಮೋದಿಯನ್ನು ಆಪ್ತಮಿತ್ರ ಎಂದು ಬಿಂಬಿಸಿಕೊಂಡರು. ಅವರು ಅಧಿಕಾರ ಸ್ವೀಕಾರ ಸಮಾರಂಭಕ್ಕೆ ಮೋದಿ ಅವರನ್ನು ಆಹ್ವಾನಿಸದೆ ಒಂದು ಸೂಚನೆ ನೀಡಿದರು. ಆದರೆ ಅದು ಕೇವಲ ಪ್ರಾರಂಭ ಮಾತ್ರ ಎಂಬಂತೆ ಅಧಿಕಾರ ಹಿಡಿಯುತ್ತಿದ್ದಂತೆಯೇ ಭಾರತಕ್ಕೆ ಮತ್ತೊಂದು ದೊಡ್ಡ ಆಘಾತ ನೀಡಿದ್ದಾರೆ. ಭಾರತೀಯರ ಪೌರತ್ವದ ರದ್ದು 7.50 ಲಕ್ಷ ಜನರ ಭವಿಷ್ಯ ಅಂಧಕಾರದಲ್ಲಿದೆ. ಅಮೆರಿಕದಲ್ಲಿ ಜನಿಸಿದ ಭಾರತ ಮೂಲದವರ ಜನ್ಮಸಿದ್ಧ ಪೌರತ್ವವನ್ನು ರದ್ದು ಮಾಡುವ ಆದೇಶವನ್ನು ಟ್ರಂಪ್ ಹೊರಡಿಸಿದ್ದಾರೆ. ಈ ನಿರ್ಧಾರದಿಂದ 7.50 ಲಕ್ಷ ಭಾರತೀಯರು ಅಮೆರಿಕ ತೊರೆಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಆದೇಶವು ಭಾರತೀಯ ವಂಶಜರ ಮೇಲೆ ನೇರ ಪರಿಣಾಮ ಬೀರಲಿದ್ದು, ಅವರು ಅತಿಥಿ ಕಾರ್ಮಿಕರಂತಾಗುವ ಭೀತಿ ಇದೆ. ಅನೇಕರು ಪೌರತ್ವ ಪಡೆದ ನಂತರ ಅಲ್ಲಿಯೇ ತಮ್ಮ ಬದುಕು ಕಟ್ಟಿಕೊಂಡಿದ್ದಾರೆ. ಇದೀಗ ಅವರ ಭವಿಷ್ಯ ಸಂಕಷ್ಟದಲ್ಲಿ ಸಿಕ್ಕಿ ಹಾಕಿಕೊಂಡಂತಾಗಿದೆ. ಭಾರತೀಯ ವಾಣಿಜ್ಯಕ್ಕೆ ತೀವ್ರ ಹೊಡೆತ, 100% ತೆರಿಗೆಯ ಎಚ್ಚರಿಕೆ. ಟ್ರಂಪ್ ಸರ್ಕಾರದ ಎರಡನೇ ಆಘಾತವು ಭಾರತದ ಆರ್ಥಿಕತೆಯ ಮೇಲೆ ನೇರ ಪರಿಣಾಮ ಬೀರುವಂತಹದ್ದು. ಭಾರತದಿಂದ ಅಮೆರಿಕಾಗೆ ರಫ್ತು ಮಾಡುವ ಕೆಲವು ಉತ್ಪನ್ನಗಳ ಮೇಲೆ 100% ಹೆಚ್ಚುವರಿ ತೆರಿಗೆ ವಿಧಿಸುವ ಎಚ್ಚರಿಕೆಯನ್ನು ಟ್ರಂಪ್ ನೀಡಿದ್ದಾರೆ. ಈ ನಿರ್ಧಾರದಿಂದ ಭಾರತೀಯ ವಾಣಿಜ್ಯಕ್ಕೆ ದೊಡ್ಡ ಹೊಡೆತ ತಲುಪಲಿದೆ. ಭಾರತದಿಂದ ಅಮೆರಿಕಾಗೆ ರಫ್ತು ಆಗುವ ವಸ್ತುಗಳಿಗೆ ಹೆಚ್ಚಿನ ತೆರಿಗೆ ವಿಧಿಸಿದರೆ ಇದರಿಂದ ಭಾರತೀಯ ಉದ್ಯಮಗಳಿಗೆ ನಷ್ಟವಾಗುತ್ತದೆ. ವಿಶೇಷವಾಗಿ ಔಷಧೀಯ ಉತ್ಪನ್ನಗಳು, ತಂತ್ರಜ್ಞಾನ ವಸ್ತುಗಳು, ಉಡುಪು ಮತ್ತು ಇತರೆ ವಸ್ತುಗಳ ಮೇಲೆ ಇದರ ಪರಿಣಾಮ ಬೀಳಲಿದ್ದು, ಉದ್ಯೋಗ ಕ್ಷೇತ್ರದಲ್ಲಿ ಸಂಕಷ್ಟ ಉಂಟಾಗುವ ಸಾಧ್ಯತೆ ಇದೆ. ಟ್ರಂಪ್ ಮತ್ತು ಮೋದಿ ನಡುವಿನ ರಾಜಕೀಯ ಸಂಬಂಧದ ಗೂಢಾರ್ಥ. ಟ್ರಂಪ್ ಮತ್ತು ಮೋದಿ ನಡುವಿನ ಸಂಬಂಧವನ್ನು ಆಪ್ತಮಿತ್ರತ್ವ ಎಂದು ನಿರೂಪಿಸಲಾಗುತ್ತಿತ್ತು. ಆದರೆ ಈ ನಿರ್ಧಾರಗಳ ಮೂಲಕ ಟ್ರಂಪ್ ತಾವು ಮೊದಲು ತಮ್ಮ ರಾಷ್ಟ್ರದ ಹಿತಾಸಕ್ತಿಗಳತ್ತ ಗಮನ ಹರಿಸುತ್ತಾರೆ ಎಂಬುದನ್ನು ಸ್ಪಷ್ಟಪಡಿಸಿದ್ದಾರೆ. ವಿಶ್ವನಾಯಕ ಎಂದು ಸ್ವಯಂ ಘೋಷಿಸಿಕೊಂಡಿರುವ ಮೋದಿ ಈ ತೀವ್ರ ಸವಾಲುಗಳಿಗೆ ಹೇಗೆ ಪ್ರತಿಕ್ರಿಯಿಸುತ್ತಾರೆ ಎಂಬುದು ಕಾದು ನೋಡಬೇಕಾಗಿದೆ. ಈ ತೀರ್ಮಾನಗಳ ಪರಿಣಾಮವಾಗಿ ಭಾರತ ಮತ್ತು ಅಮೆರಿಕ ನಡುವಿನ ಬಾಂಧವ್ಯದಲ್ಲಿ ಬದಲಾವಣೆಯಾಗಬಹುದು. ಭಾರತ ಸರ್ಕಾರವು ಇದಕ್ಕೆ ಯಾವ ರೀತಿಯ ಪ್ರತಿಕ್ರಿಯೆ ನೀಡುತ್ತದೆ ಎಂಬುದು ಗಮನಿಸಬೇಕಾಗಿದೆ. ಈ ನಿರ್ಧಾರಗಳು ಭಾರತ ಅಮೆರಿಕ ಆರ್ಥಿಕ ರಾಜಕೀಯ ಸಂಬಂಧಗಳಿಗೆ ತೀವ್ರ ಆಘಾತ ನೀಡುವ ಸಾಧ್ಯತೆ ಇದೆ. ನಮಸ್ಕಾರ, ನನ್ನ ಹೆಸರು ಚನ್ಕೇಶ್ವ ಅಂದ್ಬಿಟ್ಟು. ನನಗೆ ಇವಾಗ 48 ಇಯರ್ಸ್ ಆಗ್ತಾಯಿದೆ. ನಾನು ಬಂದ್ಬಿಟ್ಟು ಪ್ರಾವಿಜನ್ ಸ್ಟೋರ್ ಇತ್ತು. ಪ್ರಾವಿಜನ್ ಸ್ಟೋರಲ್ಲಿ ಬಿಸ್ನೆಸ್ ಕಮ್ಮಿ ಆಗ್ತಾಯಿತ್ತು ಅಂದ್ಬಿಟ್ಟು ಮತ್ತೆ ಬೇರೆ ಯಾವ್ದು ಮಾಡೋಣ ಅಂತ ಇದು ಮಾಡ್ತಾಯಿದ್ದೆ. ಆವಾಗ ನಮ್ಮ ಆಟೋ ಫ್ರೆಂಡ್ಸ್ ಇದ್ದರು, ಸ್ವಲ್ಪ ಆಟೋ ಅವರೆಲ್ಲ. ಅವ್ರು ಬಂದ್ಬಿಟ್ಟು ಆಟೋ ತೊಗೊಂಡು ಆಟೋದಲ್ಲಿ ಬಿಸ್ನೆಸ್ ಮಾಡ್ಬೋದಲ್ಲ ಅಂತ ಹೇಳ್ತಾಯಿದ್ರು. ಅದೇ ಥರ ನಮ್ಗೆ ಆಟೋ ಇಂಟ್ರೆಸ್ಟ್ ಬಂದು ಮತ್ತು ಆಟೋ LPG ಆಟೋ ತೊಗೊಂಡಿದ್ದೆ. ಅದರಲ್ಲಿ ಬಂದ್ಬಿಟ್ಟು ಮೇಂಟೆನೆನ್ಸ್ ಖರ್ಚು ಬಂದ್ಬಿಟ್ಟು ತುಂಬ ಆಗ್ತಾಯಿತ್ತು ನಮಗೆ. ಮಂತ್ಲಿ ಸರ್ವಿಸ್ದು ಮತ್ತು ಇಂಜಿನ್ ಕೆಲಸದ್ದು ಅದು ಇದು ಅಂದ್ಬಿಟ್ಟು ಸ್ವಲ್ಪ ಉಳ್ಸೋಕ್ಕಾಗ್ತಾ ಇರಲಿಲ್ಲ. ನಾನು ಒಂದು 1500 ದುಡಿದ್ರೂ ನಮಗೆ ಖರ್ಚು ತುಂಬ ಆಗ್ತಾಯಿತ್ತು ಅದರಲ್ಲಿ. ಮತ್ತು ಅದಾಗಿದ ತಕ್ಷಣ ಮತ್ತು ಇದು ಬಜಾಜ್ ಎಲೆಕ್ಟ್ರಿಕ್ ವೆಹಿಕಲ್, EV ವೆಹಿಕಲ್ ಬರುತ್ತೆ ಅಂತ ಹೇಳ್ತಾಯಿದ್ರು. ಅದರಲ್ಲಿ ಬಂದ್ಬಿಟ್ಟು ನಾವು ದುಡಿಯೋದು ಬಂದ್ಬಿಟ್ಟು ಖರ್ಚು ಕಮ್ಮಿ ಇರುತ್ತೆ ಅಂತ ಹೇಳ್ತಾಯಿದ್ರು. ಅದೇ ಥರ ನಾವು ಇದು ಬಜಾಜ್ EV ಇದು ಎಲೆಕ್ಟ್ರಿಕ್ ವೆಹಿಕಲ್ ತೊಗೊಂಡ್ಮೇಲೆ ನಮಗೆ ಖರ್ಚು ಕಮ್ಮಿ ಇದೆ, ಮೇಂಟೆನೆನ್ಸ್ ಫ್ರೀ ಇದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.